ತೊಳ್ಕೊಳ್ಳಿ ಫಸ್ಟು. ಆಮೇಲೆ ಇಲ್ಲ ನಮ್ಮಮ್ಮ ಯಾವಾಗಲೂ ಕಾಯಿನ ನಮ್ಮ ಉಪ್ಪಿನ ಕೈಲಿ ಒಡಿಸಿ ನನ್ನ ಕೈ ತುರಿಸಿ ಫ್ರೀಸರಲ್ಲಿ ಇಟ್ಟಿರ್ತಾರೆ. ಯಾಕಂದರೆ ನಮ್ಮಮ್ಮಂಗೆ ಕುತ್ಕೊಂಡು ಅವಾಗ ಅಡುಗೆ ಮಾಡೋಕೆ ಕಷ್ಟ ಅಂತೆ, ತುಂಬ ಗಟ್ಟಿ ಇರುತ್ತೆ. ಅದು ಒಂದು ಸ್ವಲ್ಪ ಮುಂಚೆ ತೆಗೆದಿಟ್ಕೊಬೇಕು. ನಾನು ಇವಾಗ ತೆಗೆದು ಸ್ವಲ್ಪ ಹೊತ್ತಾದ್ಮೇಲೆ ನಾನು ಮಾಡ್ತೀನಿ. ನೋಡಿ ಅಳತೆ ನೋಡಿಕೊಂಡು ಒಂದು 3, 6, 7 ಒಂದು 11 ಇಲ್ಲ 12 ಅಷ್ಟು ಮೆಣಸಾಕಿ. ಆಮೇಲೆ ಮೆಣಸಾದ್ಮೇಲೆ ಚಕ್ಕೆ ಹಾಕಿ. ಚಕ್ಕೆ ಇಷ್ಟ ಹಾಕ್ಲಾ? ಚಕ್ಕೆ ಮುರ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಜಾಸ್ತಿ ಇದೆ ನಮ್ಮ ಹೇಳಿದ್ರು. ಸೊ ಗಟ್ಟಿರುತ್ತೆ ಹಾಕ್ತೀನಿ. ಇನ್ನೂ ಸ್ವಲ್ಪ ವಾಪಸ್ ಇಲ್ಲ ಹಾಕ್ತೀನಿ. ಸಾಸಿವೆ ಎಲ್ಲ ಏನಿಲ್ಲ ಇದಕ್ಕೆ. ಮೆಣಸು ಚಕ್ಕೆ ಎಷ್ಟು ಹಾಕ್ಲಿ? ಅಲ್ಲ ಲವಂಗ ಒಂದು 5 ಲವಂಗ ಹಾಕಿ. ಆಮೇಲೆ ಎಲ್ಲ ಮುಗಿದು ಕೇಳ್ತಾರೆ ಹಾಗೆ ಶುಂಠಿ ಗಾಯ್ಸ್ ಎಲ್ಲ ತೆಗೆದುಕೊಂಡು ತೊಳ್ದು ಸಿಪ್ಪೆ ಅದ ಮೇಲಿರೋ ಸಿಪ್ಪೆ ಬಿಡ್ಸ್ಕೊಂಡು ಸುಮ್ಮನೆ ಒಂದು 3 ಪೀಸ್ ಅಷ್ಟು ಮಾಡಿ 2 ಪೀಸ್ ಮಾಡಾಕಿ. ಅದಾದ್ಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಹಾಕಬೇಕು. ಬೆಳ್ಳುಳ್ಳಿ ನೋಡಿ ಗಾಯ್ಸ್ ಇಷ್ಟು 1 ಇಡಿ ಅಷ್ಟು ಬೆಳ್ಳುಳ್ಳಿ. ಅದಾದ್ಮೇಲೆ ಟೊಮೆಟೊ ಜಾಸ್ತಿ ಬೇಡ, 2 ಟೊಮೆಟೊ ಸಾಕು. ಇದನ್ನ ತೊಳ್ದು ಕಟ್ ಮಾಡೋಣ. ನೋಡಿ 2 ಫಸ್ಟ್ 4 ಟೊಮೆಟೊದಲ್ಲಿ 2 ಟೊಮೆಟೊದಲ್ಲಿ 4 ಭಾಗ ಮಾಡಿ ಹಾಕಬೇಕು. ಅದಾದಮೇಲೆ 2 ಈರುಳ್ಳಿ ತೊಗೋಬೇಕು. 1 ಈರುಳ್ಳಿ ಪೂರ್ತಿ ಹಾಕಬೇಕು. ಇನ್ನೊಂದು ಈರುಳ್ಳಿ ಅರ್ಧ ಹಾಕಬೇಕು. ಇನ್ನು ಅರ್ಧನ ಕಟ್ ಮಾಡಿ ಒಗ್ಗರಣೆ ಹಾಕಬೇಕು. ನೋಡಿ ಗಾಯ್ಸ್ ಕಟ್ ಮಾಡಿಕೊಂಡೆ. 1 ಈರುಳ್ಳಿ 4 ಪೀಸ್ ಹಾಕಿದ್ದೀನಿ. ಇನ್ನೊಂದು ಈರುಳ್ಳಿ 2 ಪೀಸ್ ಹಾಕಿದ್ದೀನಿ. ಇನ್ನು ಅರ್ಧ ಈರುಳ್ಳಿ ಹಂಗೆ ಇಟ್ಕೊಂಡು ಇದನ್ನು ಚಿಕ್ಕ ಕಟ್ ಮಾಡ್ಕೊಬೇಕು. ಕಾಯಿ ಹಾಕ್ತಿದ್ದೀನಿ ಗಾಯ್ಸ್. ಇವಾಗ ಇದನ್ನ ನಾವು ನೀರು ಹಾಕಿಟ್ಟು ಸ್ವಲ್ಪ ರುಬ್ಬೇಕಾಗುತ್ತೆ. ಇವಾಗ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಹೇಳೋದು ಮಾಡ್ತಿದ್ವಿ. ಸಾಂಬಾರು ಪುಡಿ ಹಾಕಿ. ಸಾಂಬಾರು ಪುಡಿ ಮೇನ್ ಫ್ಲೇವರ್ ಕೊಡೋದು ಸಾಂಬಾರು ಪುಡಿ. ನಮ್ಮ ಅಜ್ಜಿ ಮಾಡ್ತಿರೋ ಸಾಂಬಾರು ಪುಡಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ತುಂಬ, ಅದಕ್ಕೆ ಸ್ವಲ್ಪ ಹಾಕ್ತೀವಿ. ನಿಮ್ಮ ಕನ್ಸಿಸ್ಟೆನ್ಸಿ ನಿಮ್ಮ ಸಾಂಬಾರು ಪುಡಿ ಹೆಂಗಿರುತ್ತೆ ಅದ್ರ ಮೇಲೆ ನೋಡ್ಕೊಂಡು ಸಾಂಬಾರು ಪುಡಿ ಹಾಕಿ. ಓಕೆನಾ? ನೋಡಿ ಗಾಯ್ಸ್ ಇದಾಗಿದೆ. ನೋಡಿ ಈ ಥರ ಟೆಕ್ಸ್ಚರ್ ಬರಬೇಕು. ಈ ಥರ ಟೆಕ್ಸ್ಚರ್ ಬರಬೇಕು. ಇವಾಗ ಇದು ಫುಲ್ಲು ಆಗಿದೆ. ಇವಾಗ ನಾವು ಇದನ್ನು ಒಗ್ಗರಣೆಗೆ ಹಾಕೊಳ್ಳೋಣ. ಮೋರೋವರ್ ಗೈಸ್ ನಾನು ಕೊತ್ತಂಬರಿ ಹಾಕ್ಬಿಟ್ಟು ಅದನ್ನ ಮಾಡಿದೆ. ಸಾರಿ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಇಟ್ಕೊಳ್ಳಿ. ನಮಗೆ ಮತ್ತೆ ಹೊಸದಾಗಿ ಏನು ಹೇಳಿದ್ರು ಟೊಮೆಟೋನು ಒಗ್ಗರಣೆಗೆ ಹಾಕು ಅಂತ. ಸೊ ಅದನ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಫಸ್ಟ್ ಮಾಡ್ತಾರೆ ಎಷ್ಟು ಗಂಟೆ ನೋಡಿದ್ದಲ್ಲ. ಸೊ ಟೊಮೆಟೊ ಸಣ್ಣ ಉದ್ದಿಗೆ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕೋಣ. ನೋಡಿ ಗಾಯ್ಸ್ ಈಗ ಬಾಂಡ್ಲಿ ಇಟ್ಟಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೋಣ. ಇವಾಗ ಎಣ್ಣೆ ಹಾಕೋಣ ಇದಕ್ಕೆ. ಗಾಯ್ಸ್ ಇವಾಗ ಎಣ್ಣೆ ಕಾಗಿದೆ. ನಾನು ಅದಕ್ಕೆ ಸಣ್ಣ ಉದ್ದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಆಗಿದೆ ಅಂತ ಆಯಿತು. ಆಮೇಲೆ ಗೈಸ್ ಒಗ್ಗರಣೆಗೆ ಎಣ್ಣೆ ಹಾಕೊಂಡಾದ್ಮೇಲೆ ಅರಿಶಿನ ಪುಡಿ ಅರಿಶಿನ ಪುಡಿ ಮಾಡಿದ್ದೀವಿ. ಇವಾಗ ಈರುಳ್ಳಿ ಫುಲ್ ಚೆನ್ನಾಗಿ ಗೊತ್ತಾಗಿದೆ. ಇವಾಗ ನಾವು ಕಟ್ ಮಾಡ್ಕೊಂಡ್ರೆ ಟೊಮೆಟೊ ಹಾಕೋಣ. ಮಧ್ಯೆ ನಮ್ಮಮ್ಮ ಓಡಾಡ್ತಿತ್ತು ಗೈಸ್. ಈ ಸಿಗ್ನೋತಾರೆ ಗೈಸ್ ನಾನು ಅಡ್ಡೆ ಮಾಡ್ತಾನೆ ನಿಮ್ಗೆ ಮಾತಾಡ್ತೀನಿ. ಈಗ ನನ್ನ ಕಣ್ಣಿಂದ ಸ್ವಲ್ಪ ಹೊತ್ತು ಮುಂಚೆ ನಡ್ತಿದ್ದೆ. ಈಗ ನಾವೆಲ್ಲ ಬಕೆಟ್ನ ಸ್ನಾನ ಮಾಡೋಕ್ಕೆ ಹೋಗ್ತೀವಿ. ಆದರೆ ಕೆಲವು ಜನ ಇರ್ತಾರೆ ಬಕೆಟ್ ಹೋಗ್ಕೊಂಡೇ ಜೀವನ ನಡೆಸ್ಕೊಡ್ತಾರೆ. ಅಂತ ಏನು ಹೇಳೋದು ಸ್ಪೆಸಿಫಿಕ್ಕಾಗಿ ಯಾವುದು ನೇಮ್ ಮೆನ್ಷನ್ ಮಾಡಲ್ಲ. ಬಿಕಾಸ್ ಹೇಳೋಕ್ಕಾಗಲ್ಲ. ಈ ವಿಡಿಯೋ ನಾವು ನೋಡ್ಬೋದು. ನಾನು ಅವ್ರನ್ನೇ ಮೆನ್ಷನ್ ಮಾಡಿ ಸುಮ್ಮನೆ ಎಲ್ಲ ಕಿರಿಕಿರಿ. ಅದ್ರ ಬದಲು ಅದು ಅವ್ರು ಅರ್ಥ ಆಗುತ್ತೆ. ನೋಡಿದ್ರೆ ಅವ್ರಿಗೆ ಹೇಳ್ತಿರೋದು ಆಬ್ವಿಯಸ್ಲಿ ಅರ್ಥ ಆಗುತ್ತೆ. ಬಟ್ ಏನಕ್ಕೆ ಈ ಥರ ಜನ ಟೊಮೆಟೊನು ಫುಲ್ ರೋಸ್ಟ್ ಎಲ್ಲ ಹಾಕಿದಾರೋ ಮಸಾಲೆ ಹಾಕೋಣ. ಮಸಾಲೆ ನೋಡಿ ಫುಲ್ಲು ತಿಕ್ಕು ಕನ್ಸಿಸ್ಟೆನ್ಸಲ್ಲಿ ಬರಬೇಕು. ನೋಡಿ ತಿಕ್ಕಾಗಿ ಬರಬೇಕು.